ಅಪ್ಪನ ಆಸ್ತಿಗೆ ಮಕ್ಕಳು ಬಡಿದಾಡುವುದನ್ನು ಅನೇಕ ಸಲ ನಾವು ನೋಡ್ತೀವಿ. ಆಸ್ತಿಲಿ ನಂಗಿಷ್ಟು ಸಿಗಬೇಕಾಗಿತ್ತು, ನಂಗದು ಬರಬೇಕಾಗಿತ್ತು ಅಂತ ದಾಯಾದಿ ಕಲಹ ಆಗ್ತಾ ಇರುತ್ತೆ. ಆದರೆ ಈಗ ಮಾಜಿ ಸಚಿವ HY ಮೇಟಿ ಅವರ ಮಕ್ಕಳ ನಡುವೆ ಅಪ್ಪ ಪ್ರತಿನಿಧಿಸಿದ್ದ ಕ್ಷೇತ್ರದಿಂದ ತಮಗೇ ಟಿಕೆಟ್ ಸಿಗಬೇಕು ಅನ್ನುವ ಪೈಪೋಟಿ ಜೋರಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಮೇಟಿ ಮಕ್ಕಳ ಟಿಕೆಟ್ ಫೈಟ್. ಇವತ್ತು ವಿಧಾನಸೌಧದ ಸಿಎಂ ಕಚೇರಿ ಅದು ಪಂಚಾಯಿತಿ ಕಚೇರಿ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಪಂಚಾಯಿತಿಯ ನೇತೃತ್ವವನ್ನು ವಹಿಸಿದ್ರು. ಅವರ ಮುಂದೆ HY ಮೇಟಿ ಅವರ ಮಕ್ಕಳು ಹಾಜರಾಗಿದ್ದರು. 4 ಜನ ಕೂಡ ಅಪ್ಪನ ಟಿಕೆಟ್ ನನಗೆ ಬೇಕು, ಅಪ್ಪನ ಕ್ಷೇತ್ರದಲ್ಲಿ ಟಿಕೆಟ್ ನನಗೆ ಬೇಕು ಅಂತ ಪಿತ್ರಾರ್ಜಿತ ಆಸ್ತಿ ಕೇಳುವವರಂತೆ ಕೇಳ್ತಾ ಇದ್ರು. ಸಿಎಂ ಏನೇ ಸಮಾಧಾನ ಹೇಳಿದ್ರು ಇಲ್ಲ, ಟಿಕೆಟ್ ತಮ್ಮ ಹೆಸರಿಗೆ ಕನ್ಫರ್ಮ್ ಮಾಡ್ಕೊಂಡೇ ಹೋಗಬೇಕು ಅನ್ನುವ ತರಾತುರಿ ಮೇಟಿಯವರ ಮಕ್ಕಳಲ್ಲಿತ್ತು. ಆದರೆ ಕಡೆಗೆ ಹೈಕಮಾಂಡ್ ಕಡೆಗೆ ಬೆರಳು ತೋರಿಸಿ ಮೇಟಿ ಮಕ್ಕಳಿಗೆ ಸಿಎಂ ಸಿದ್ದರಾಮಯ್ಯ ಸಮಾಧಾನ ಹೇಳುವ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ಈ ಬೈ ಎಲೆಕ್ಷನ್ ಟಿಕೆಟನ್ನು ರಾಜಕೀಯ ಪಕ್ಷಗಳು, ಯಾಕಂದರೆ ಅಪ್ಪನಿಗೆ 3 ಸರ್ತಿ 4 ಸರ್ತಿ 5 ಸರ್ತಿ 6 ಸರ್ತಿ ಹೀಗೆ ಟಿಕೆಟ್ ಕೊಟ್ಟಿರ್ತಾರೆ. ಅವ್ರು ಗೆದ್ದಿರ್ತಾರೆ, ಶಾಸಕರಾಗಿರ್ತಾರೆ, ಸಚಿವರಾಗಿರ್ತಾರೆ. ಅದಾದ ನಂತರ ಅವ್ರು ತೀರ್ಕೊಂಡ ನಂತರ ಈ ಬೈ ಎಲೆಕ್ಷನ್ ಬಂತು ಅಂತೇಳಿ ಆದರೆ ಅದನ್ನು ಪಕ್ಷಗಳು ಒಳ್ಳೆ ಪಿತ್ರಾರ್ಜಿತ ಆಸ್ತಿ ರೀತಿಯಲ್ಲಿ ಹಂಚೋದಿಕ್ಕೆ ಹೋದರೆ ಆ ಪಕ್ಷಗಳ ಸಾಮಾನ್ಯ ಕಾರ್ಯಕರ್ತರನ್ನ ಕೀಳೋರು ಯಾರು ಅನ್ನುವ ಪ್ರಶ್ನೆ ಮೂಡುವಂಥದ್ದು ಸಹಜ. ಈ ಪ್ರಶ್ನೆ ಆಲ್ರೆಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಕೇಳ್ತಾ ಇದ್ದಾರೆ. ಇದುವರೆಗೆ ಹಿರಿತನ, ದೊಡ್ಡವರು, ದಾವಣಗೆರೆ ಧಣಿ ಅಂತೇಳಿ ಕರೆಸ್ಕೊಂಡಂಥವ್ರು ಎಲ್ಲ ಕಾರಣಕ್ಕಾಗಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಹೋಗ್ತಾ ಇತ್ತು. ಅವ್ರು ಗೆಲ್ತಾ ಇದ್ರು, ಅವರು ಸಚಿವರಾಗಿದ್ರು, ಸಚಿವ ಸ್ಥಾನ ಹೋದ ನಂತರವೂ ಕೂಡ ಗೆದ್ದಿದ್ದಾರೆ, 2 ಬಾರಿ ಗೆದ್ದಿದ್ದಾರೆ. ಒಟ್ಟು 4 ಬಾರಿ ಅವರಿಂದ ಶಾಸಕರಾಗಿದ್ದಾರೆ. ನಡುವೆ ಅವರು ತೀರ್ಕೊಂಡ್ರು. ಈಗ ಅಜ್ಜನ ಕ್ಷೇತ್ರಕ್ಕೆ ಮೊಮ್ಮಗ ಬಂದು ಕುಳಿತರೆ ನಾವೇನು ಮಾಡೋದು ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಆ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ವೋಟರ್ಸ್ ಇರುವಂಥದ್ದು ಮುಸ್ಲಿಂ ಮತದಾರರು. ಇದರಿಂದಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಫೈನಲ್ ಮಾಡಿದ ತಕ್ಷಣ ಬಂಡಾಯದ ಬಿಸಿ ಹೇಳುವಂತಹ ತಲೆಬಿಸಿ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಶುರುವಾಗಿದೆ. ಹಾಗಂತ ಪ್ರತಿಪಕ್ಷ ಬಿಜೆಪಿ ಬಹಳ ಖುಷಿಯಾಗಿರುವಂತಹ ಪರಿಸ್ಥಿತಿಯಲ್ಲೇನೂ ಇಲ್ಲ. ಅಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲೂ ಟಿಕೆಟ್ ಆಕಾಂಕ್ಷಿಗಳ ನಡುವೆ ಬಹಳ ದೊಡ್ಡ ಪೈಪೋಟಿ ನಡೀತಾ ಇದೆ. ಭಿನ್ನ ಮತದ ಸುಳಿವುಗಳು ಅಲ್ಲೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಹೇಗಿದೆ ಈ ಉಪಚುನಾವಣೆ ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆಯ ಕಸರತ್ತು ಅನ್ನೋದನ್ನು ಒಂದು ವಿವರವಾದಂತಹ ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಮೇಟಿ ಮಕ್ಕಳ ಟಿಕೆಟ್ ಫೈಟ್ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಪೆನ್ ಡ್ರೈವ್ ಚಾರ್ಜ್ ಶೀಟ್. ಹಾಸನದಲ್ಲಿ ಲೋಕಸಭೆ ಚುನಾವಣೆಯ ಮತದಾನದ ಹಿಂದಿನ ದಿನ 2024ರ ಏಪ್ರಿಲ್ ತಿಂಗಳಲ್ಲಿ ಬಹುಶಃ ಯಾರು ಕೂಡ ಮರೆತಿರ್ಲಿಕ್ಕಿಲ್ಲ. ಅವತ್ತು ಹಂಚಿಕೆಯಾದಂತಹ ಪೆನ್ ಡ್ರೈವ್ಗಳು, ಮುಂದಿನ ದಿವಸಗಳಲ್ಲಿ ನಡೆದಿರುವಂತಹ ರಾಜಕೀಯದ ಬೆಳವಣಿಗೆ ಹಾಗೂ ಅಡಗಿ ಕುಳಿತಿದ್ದಂಥ ಪ್ರಜ್ವಲ್ ರೇವಣ್ಣ ಕಡೆಗೂ ಬಂದು 1 ತಿಂಗಳ ನಂತರ ಬಂದು ಪೊಲೀಸರ ಮುಂದೆ ಶರಣಾಗತರಾಗಿ ಜೈಲು ಸೇರಿದಂಥ ವ್ಯಕ್ತಿ ಇದುವರೆಗೆ ಜೈಲಿನಿಂದ ಹೊರಗಡೆ ಬಂದಿಲ್ಲ. ಆಲ್ರೆಡಿ ಒಂದು ಕೇಸ್ನಲ್ಲಿ ಅಪರಾಧಿ ಅಂತ ಕೂಡ ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಪೆನ್ ಡ್ರೈವ್ ಹಂಚಿದವರ ಬಗ್ಗೆಯೂ ಕೂಡ ಅವತ್ತು ದೂರು ದಾಖಲಾಗಿತ್ತು. JDSನ ಬೂತ್ ಏಜೆಂಟ್ ಒಂದು ದೂರನ್ನು ಸಲ್ಲಿಸಿದರು. ಅದರ ಬಗ್ಗೆ ಸುದೀರ್ಘ ತನಿಖೆ ನಡೆಸಿರುವಂತಹ ಪೊಲೀಸರು ಕಡೆಗೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್, ಬಿಜೆಪಿ ಅಷ್ಟೇ ಏಕೆ JDSನ ಕಾರ್ಯಕರ್ತರ ಹೆಸರುಗಳು ಕೂಡ ಉಲ್ಲೇಖ ಆಗಿದ್ದಾವೆ. ಹಾಗಿದ್ರೂ ಇದರಲ್ಲಿ ದೊಡ್ಡವರ ಹೆಸರನ್ನು ಕೈಬಿಟ್ಟಿದ್ದಕ್ಕೆ ದೂರುದಾರ ಆಕ್ಷೇಪ ಇಟ್ಟಿದ್ದಾರೆ. ಹಾಗಿದ್ರೆ ಯಾರ ಹೆಸರನ್ನು ಕೈಬಿಟ್ಟಿರೋದಕ್ಕೆ ಇಲ್ಲಿ ಆಕ್ಷೇಪ ಇರುವಂಥದ್ದು, ಯಾರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಅನ್ನೋದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಕ್ವಿಕ್ ಆಗಿ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮೇಟಿ ಮಕ್ಕಳ ಟಿಕೆಟ್ ಫೈಟ್ ಹೇಗೆ ನಡೀತಾ ಇದೆ, ಒಬ್ಬೊಬ್ಬರು ಕೂಡ ತಮಗೆ ಟಿಕೆಟ್ ಬೇಕು ಅನ್ನೋಂಥದ್ದನ್ನು ಹೇಗೆಲ್ಲ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರನ್ನ ಭೇಟಿಯಾಗಿರ್ತಕ್ಕಂತಹ ದಾವಣಗೆರೆಯ ಸಂಸದೆ ಅವರು ತಮ್ಮ ಮಗನ ಪರವಾಗಿ ಏನು ಬೇಡಿಕೆಯನ್ನು ಮುಂದಿಟ್ಟು ಬಂದಿದ್ದಾರೆ, ಅದರ ಬಗ್ಗೆ ನಾವು ವಿವರವಾದಂಥ ವರದಿಯನ್ನು ನಿಮಗೆ ತೋರಿಸ್ತೀವಿ.
ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಕಳಿಸ್ಬೇಕು. ಗೊತ್ತಿಲ್ಲ ನನಗೆ, ಇನ್ನ ಏನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ಯುನಾನಿಮಸ್ ಕ್ಯಾಂಡಿಡೇಟೇ ಆಗೋದು, ಅದು ಆಗತ್ತೆ. ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. DCM ಅವರು CM ಸೇರಿ ಅವರಿಬ್ಬರಿಗೆ ಅಧಿಕಾರವನ್ನು ಕೊಟ್ಟಿದೆ. ಎಲ್ಲಾ ಸಮುದಾಯದವರನ್ನು ಜೊತೆಲಿ ತೆಗೆದುಕೊಂಡು ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳ ಮಹಾಯುದ್ಧ. 1 ಟಿಕೆಟ್, 1 ಕುಟುಂಬ, 4 ಮಂದಿ ಆಕಾಂಕ್ಷಿಗಳು. ಮಾಜಿ ಸಚಿವ HY ಮೇಟಿ ನಿಧನದಿಂದ ತೆರವಾಗಿರುವ ಬಾಗಲಕೋಟೆ ಕ್ಷೇತ್ರಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೇಟಿ ಕುಟುಂಬದ್ದೇ ಚಿಂತೆಯಾಗಿ ಕಾಡತೊಡಗಿದೆ. ಅಪ್ಪನಿಂದ ಬರಬೇಕಾದ ಆಸ್ತಿಗೆ ನಡೆಯುವ ಫೈಟ್ ರೀತಿಯಲ್ಲಿ ಈಗ ಮೇಟಿ ಮಕ್ಕಳ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. HY ಮೇಟಿ ಮಕ್ಕಳಲ್ಲಿ ಅಪ್ಪನ ಸೀಟು ತಮಗೇ ಬೇಕು ಎಂಬ ಅಂತರ್ಯುದ್ಧ ಶುರುವಾಗಿದೆ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಹಾಗೂ ಮಹಾದೇವಿ ಮೇಟಿ ಮಧ್ಯೆಯೇ ಈಗ ಟಿಕೆಟ್ಗಾಗಿ ಪೈಪೋಟಿ ನಡೆಯುತ್ತಿದ್ದು, ಬಾಗಲಕೋಟೆ ಅಖಾಡ ಮೇಟಿ ಮನೆಯೊಳಗಿನ ಮಲ್ಲಯುದ್ಧದಂತಾಗಿದೆ. ಹೀಗಾಗಿ ಮೇಟಿ ಕುಟುಂಬದ ಎಲ್ಲರನ್ನೂ ವಿಧಾನಸೌಧಕ್ಕೆ ಕರೆಸಿಕೊಂಡ ಸಿಎಂ ಸಿದ್ದರಾಮಯ್ಯ ಸಂಧಾನ ನಡೆಸುವ ಕಸರತ್ತು ನಡೆಸಿದ್ದಾರೆ. ಸಿಎಂ ಮುಂದೆ ಕುಳಿತಿದ್ದ 4 ಜನರು ಈ ಬಾರಿ ಟಿಕೆಟ್ ತಮಗೇ ಸಿಗಬೇಕು ಎಂದು ಪಿತ್ರಾರ್ಜಿತ ಆಸ್ತಿ ಕೇಳುವಂತೆ ಅಹವಾಲು ಸಲ್ಲಿಸಿದ್ದಾರೆ. ಹೀಗೆ 4 ಜನರ ಅಭಿಪ್ರಾಯ ಕೇಳಿರುವ ಸಿಎಂ ಇದೇ ಶುಕ್ರವಾರ ಸುರ್ಜೇವಾಲಾ ಬೆಂಗಳೂರಿಗೆ ಬರುತ್ತಿದ್ದು ಅವರ ಜೊತೆ ಚರ್ಚಿಸಿ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿ ಕಳಿಸಿದ್ದಾರೆ. ಇದೇ ಸಂದರ್ಭದಲ್ಲೇ ಕೆಲವು ಕಿವಿಮಾತುಗಳನ್ನ ತಮ್ಮ ಆಪ್ತನ ಮಕ್ಕಳಿಗೆ ಹೇಳಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ಒಗ್ಗಟ್ಟು ಕಾಪಾಡಿಕೊಳ್ಳಬೇಕು. ಟಿಕೆಟ್ಗಾಗಿ ಕುಟುಂಬದಲ್ಲೇ ಒಡಕು ಉಂಟಾಗುವುದು ಬೇಡ. ಟಿಕೆಟ್ಗಾಗಿ ಹೇಳಿಕೆ, ಪ್ರತಿ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಿ ಅನಗತ್ಯ ಗೊಂದಲ ಸೃಷ್ಟಿ ಮಾಡಿಕೊಳ್ಳಬೇಡಿ. ಟಿಕೆಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಿಮ್ಮಲ್ಲೇ ಕಿತ್ತಾಡಿಕೊಂಡ್ರೆ ಬೇರೆಯವರಿಗೆ ಟಿಕೆಟ್ ಕೊಡಬೇಕಾಗುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಗೆಲ್ಲಿಸಿಕೊಂಡು ಬರಬೇಕು. ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ಜನರಿಗೆ ಹೇಳಿ ಎಂಬ ಕಿವಿಮಾತು ಹೇಳಿ ಕಳಿಸಿದ್ದಾರೆ. ಆದರೆ ಸಿಎಂ ಸಲಹೆಗೆ ಸುತಾರಾಂ ಒಪ್ಪದ ಮೇಟಿ ಅವರ 2ನೇ ಮಗಳು ಮಹಾದೇವಿ ನಾನು ಚುನಾವಣೆ ನಡೆಸ್ತೇನೆ ಎಂದು ಹೇಳಿ ಹೊರಬಂದಿದ್ದಾರೆ. ಈ ಮೂಲಕ ಬಂಡಾಯದ ಬಾವುಟ ಹಾರಿಸುವ ಸುಳಿವು ಕೊಟ್ಟಿದ್ದಾರೆ. ಹಾಗಿದ್ದರೂ ಸಭೆ ನಂತರ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀವಿ ಎಂದು ಎಲ್ಲರೂ ಒಪ್ಪಿದ್ದಾರೆ ಎಂದಿದ್ದಾರೆ. ಸುರ್ಜೇವಾಲ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ರೈಡ್ ಆಗಿ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನನು ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಳಿದ್ದೀನಿ. ಒಪ್ಪಿದಾರ ಸರ್? ಅದಕ್ಕೆ ಒಪ್ಕೊಂಡಿದ್ದಾರೆ. ಈ ಮಧ್ಯೆ HY ಮೇಟಿ ಕಿರಿಯ ಮಗ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿರುವಂತಿದೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹಾಗೂ ಸತೀಶ್ ಜಾರಕಿಹೊಳಿ ಟೀಮ್ಗಳ ಸರ್ವೆಗಳಲ್ಲೂ ಉಮೇಶ್ ಮೇಟಿ ಪರವೇ ಒಲವು ವ್ಯಕ್ತವಾಗಿದೆ ಎನ್ನುವುದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿರುವ ಮಾತು. ಕ್ಷೇತ್ರದಲ್ಲಿ ಎಲೆಕ್ಷನ್ ಮೂಡ್ ಹಾಗೂ ಕಾಂಗ್ರೆಸ್ ಮತ್ತು ಸತೀಶ್ ಜಾರಕಿಹೊಳಿ ಟೀಮ್ಗಳ ಸರ್ವೆಗಳಲ್ಲೂ ಉಮೇಶ್ ಮೇಟಿ ಪರವೇ ಒಲವು ಹೆಚ್ಚಿದೆ. ಹೀಗಾಗಿ ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಎಲ್ಲ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ನೀಡಿದ್ದು ಅಲ್ಲೇ ಟಿಕೆಟ್ ಫೈನಲ್ ಆಗಲಿದೆ ಎಂದು DCM DK ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಗೊತ್ತಿಲ್ಲ ನನಗೆ, ಇನ್ನ ಏನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಐ ಥಿಂಕ್ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀವಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಇವತ್ತು ಕರೆಸ್ತೀನಿ ಅಂತ ಹೇಳಿದ್ರು. ಇವತ್ತು ಕರೆಸಿಬೇಕು. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಯಾವಾಗ? 2-3 ದಿನದಲ್ಲಿ ಅದೆಲ್ಲ ಮುಗಿಸ್ತೀವಿ. ಯುನಾನಿಮಸ್ ಕ್ಯಾಂಡಿಡೇಟೇ ಆಗೋದು, ಅದು ಆಗತ್ತೆ. ಅದ್ರ ಬಗ್ಗೆ ಏನು ಡೌಟ್ ಬೇಡ. CM ಅವ್ರು ಹೇಳಿದ್ದಾರೆ, ಮೇಟಿ ಅವ್ರ ಫ್ಯಾಮಿಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡೇ ಆ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತೀವಿ. ಇನ್ನೂ ಯಾವುದೇ ಗೊಂದಲ ಆಗೋದಿಲ್ಲ, ಮತ್ತೊಂದು ಆಗೋದಿಲ್ಲ. ಅದು ಸರಿ ಹೋಗುತ್ತೆ. ಯಾವಾಗ ಮಾಡ್ತಾರೆ? ದಿನ ಕಡಿಮೆ ಇದೆ, ಬೇಗ ಮಾಡಿ.
ಹೈಕಮಾಂಡ್ ಕಳಿಸ್ಬೇಕಲ್ಲ ನಾವು ಲಿಸ್ಟಲ್ಲಿ, ಇನ್ನು ಹೈಕಮಾಂಡ್ ಕೇಳ್ತಾರೆ, ಹೈಕಮಾಂಡ್ ಕಳಿಸಿ ಮಾಡ್ತೀವಿ. ಇನ್ನು ಬಿಜೆಪಿ ಕೂಡ ಟಿಕೆಟ್ ಹಂಚಿಕೆ ವಿಚಾರವಾಗಿ ತಲೆಕೆಡಿಸಿಕೊಂಡಿದೆ. ಕಳೆದ ಬಾರಿ ಸೋತ ಅಭ್ಯರ್ಥಿಗಳತ್ತ ಬಿಜೆಪಿ ಹೈಕಮಾಂಡ್ ಆಸಕ್ತಿ ಹೊಂದಿದೆ ಎನ್ನಲಾಗ್ತಿದೆ. ಆದರೆ ಎಲ್ಲೂ ಯಾರೂ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೂ ಎರಡರಲ್ಲೂ ನಾವೇ ಗೆಲ್ತೇವೆ ಅಂತಿದ್ದಾರೆ ಬಿಜೆಪಿ ನಾಯಕರು. 2 ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ನವರು 2023 ಚುನಾವಣೆ ಒಳಗೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಬಡವರ ಮನಸ್ಸನ್ನು ಕದ್ದು ಓಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಡೆಮೋಕ್ರಸಿ ಇದು ನಿಲ್ಲಕ್ಕೆ ಯಾರು ಬೇಡ ಅಂತಾರೆ. ಈ ಸರಿ ಐದವರೆಗೆ ಟಿಕೆಟ್ ಕೊಡಬೇಕು, ರಿಫಾರ್ಮ್ ಕೊಡಬೇಕು. ಹೀಗೆ ಒಂದೆಡೆ ಬಾಗಲಕೋಟೆ ಉಪಸಮರಕ್ಕೆ ಸಜ್ಜಾಗುತ್ತಿದ್ರೆ, ಇತ್ತ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪರಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಟಿಕೆಟ್ ಫೈಟ್ ಜೋರಾಗಿಯೇ ಸಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಕುಟುಂಬದ ಚಿಂತೆಯಾದರೆ ಬಿಜೆಪಿಗೆ ಬಂಡಾಯದ್ದೇ ಭಯ ಕಾಡುತ್ತಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ ಫೈನಲ್ ಮಾಡಲು ನಿನ್ನೆ ದಾವಣಗೆರೆಯಲ್ಲಿ ಸಭೆ ನಡೆಸಲಾಗಿತ್ತು. ಆದರೆ ನಿನ್ನೆ ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲಿ ಗಲಾಟೆಯಾದ ಕಾರಣಕ್ಕೆ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಮಂಜುನಾಥ ಭಂಡಾರಿ ನೇತೃತ್ವದ ಸಭೆಯಲ್ಲಿ ಹಿರಿಯ ಸಚಿವರುಗಳು ಪಾಲ್ಗೊಂಡಿದ್ದರು. ವೀರಶೈವ ಸಮುದಾಯದ ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯಲ್ಲಿ ಹಾಜರಿದ್ದರು. ಮುಸ್ಲಿಂ ಸಮುದಾಯದಿಂದ ತನ್ವೀರ್ ಸೇಠ್, ಜಮೀರ್ ಅಹಮದ್ ಖಾನ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ಕೈಗೊಳ್ಳದೆ ಸಿಎಂ ಡಿಸಿಎಂ ಜೊತೆ ಅಂತಿಮ ಸಭೆ ಮಾಡಿ ಟಿಕೆಟ್ ಫೈನಲ್ ಮಾಡೋಣ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಅವ್ರ ಜೊತೆ ಇವತ್ತು ನಡೆದ ಒಂದು ಸಭೆಯ ಚಿತ್ರಣವನ್ನು ಮುಂದಿಟ್ಟು ಜಿಲ್ಲೆಯ ಮಂತ್ರಿಗಳಾದಂತಹ ಎಸ್ ಮಲ್ಲಿಕಾರ್ಜುನರವರು ಹಾಗೂ ಇತರ ನಾಯಕರುಗಳನ್ನೆಲ್ಲ ಕರೆದು ಮಾತಾಡಿ ನಂತರ ನಾವು ಕ್ಯಾಂಡಿಡೇಟನ್ನು ಒಂದು ಅನೌನ್ಸ್ ಮಾಡೋದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇಲ್ಲಿ ದಾವಣಗೆರೆ ವಿಷಯದಲ್ಲಿ ಇಬ್ಬರನ್ನ ಸೇರಿಸಬೇಕು, ಮಲ್ಲಣ್ಣನ ಸೇರಿಸಬೇಕು, 2 ಗುಂಪನ್ನ ಸೇರಿಸ್ಬಿಟ್ಟು ಡಿ.ಸಿ.ಎಂ ಅವರು ಸಿ.ಎಂ ಸೇರಿ ಪಕ್ಷದ ದೃಷ್ಟಿಯಿಂದ ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಅವರಿಬ್ಬರಿಗೆ ಅಧಿಕಾರವನ್ನು ಕೊಟ್ಟಿದೆ. ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ, ಯಾಕಂದರೆ ಬಾಯಿ ಇಲೆಕ್ಷನ್ ಅಂತಂದರೆ ಎಲ್ಲರೂ ಕೂಡ ಉತ್ಸುಕತೆ ಸರ್ಕಾರ ಇದೆ. ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲು ಹೋಗಿ ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಇವತ್ತು ಗೆಲ್ಲುವ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿಸಿ ಮತ್ತೆ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಈ ಮಧ್ಯೆ ಕುಟುಂಬಸ್ಥರಿಗೆ ಟಿಕೆಟ್ ಪಡೆಯುವುದಕ್ಕಾಗಿ ದೆಹಲಿಯಲ್ಲೇ ಲಾಬಿ ನಡೆದಿದೆ. ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿಯಾದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಗನ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಮಗ ಸಮರ್ಥ್ಗೆ ಟಿಕೆಟ್ ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ತೀರ್ಮಾನ ಮಾಡೋಣ ಎಂದಿದ್ದಾರೆ ಡಿಕೆಶಿ. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಮಾತಾಡಿದ್ದೀನಿ, ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ್ ಅಖಾಡಕ್ಕೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಸಮರ್ಥ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಜನರ ಜೊತೆ ಬೆರೆಯುತ್ತಿದ್ದು ಅಜ್ಜನ ಕ್ಷೇತ್ರದಲ್ಲಿ ಮತದಾರರ ಆಶೀರ್ವಾದ ಪಡೆಯೋ ಸರ್ಕಸ್ ಮಾಡುತ್ತಿದ್ದಾರೆ. ಇಲ್ರಿ, ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತೈತಿ. ಇಲ್ರಿ, ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ. ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದ್ರೆ ನನ್ಕಿಂತ ಎಲ್ಲಾರು ಹಿರಿಯವ್ರೆ, ಇವರೆಲ್ಲಾರೇ ತೀರ್ಮಾನ ಮಾಡ್ಲಿ. ಅದ್ ಸುಮ್ನೆ ಅದೆಲ್ಲ ಮಾತು ಯಾಕ್ಬೇಕ್ರಿ. ಇದೀಗ ಅಂಜುಮನ್ ಸಂಸ್ಥೆ ಎಂಟ್ರಿ ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದೆ. ಇಲ್ಲಿ ವಿಶೇಷವಾಗಿ ದಾವಣಗೆರೆ ಬಗ್ಗೆ ನಾವು ಎಲ್ಲರೂ 2 ಅಂಜುಮನ್ದವರು ನಮ್ಮ ಪಕ್ಷದ ಹಿರಿಯರಿಗೆ ವಿನಂತಿ ಮಾಡ್ತೀವಿ. ಹಿಂದಕ್ಕೆ ಏನಾಗಿತ್ತು ಅಂದ್ರೆ ಮಾನ್ಯ ದಿವಂಗತ ಶಾಮನೂರವರು, ಶಿವಶಂಕರಪ್ಪ ಅವರು ಭಾಳ ಸೆಕ್ಯುಲರ್ ಲೀಡರ್ ಇದ್ದರು.
ಮತ್ತು ಎಲ್ಲರೂ ಅವ್ರು ಗೌರವ ಕೊಡ್ತಿದ್ರು. ಈಗ ಅದು ಜಾಗ ಖಾಲಿ ಆದ ನಂತರ ನಮಗೆ ಆ ಸೀಟ್ ಕೊಡಬೇಕನ್ನ ಕೆಲಸ ನಾವು ಒತ್ತಾಯ ಮಾಡ್ತೀವಿ. ಈ ಮಧ್ಯೆ ಬಿಜೆಪಿಯಲ್ಲೂ ಟಿಕೆಟ್ ಜಟಾಪಟಿ ಜೋರಾಗಿದೆ. ಮೊನ್ನೆಯಷ್ಟೇ ಮೀಟಿಂಗ್ ಮಾಡಿರುವ ನಾಯಕರು 5 ಮಂದಿಯ ಲಿಸ್ಟನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಹೈಕಮಾಂಡ್ ಟಿಕೆಟ್ ಕೊಟ್ಟವರನ್ನ ಗೆಲ್ಲಿಸುವ ಒಪ್ಪಂದ ಆಗಿದೆ. ನಮ್ಮೆಲ್ಲರ ಒಂದು ತೀರ್ಮಾನ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಪಕ್ಷ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದರೂ ಕೂಡ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ವಿಶೇಷ ಪ್ರಯತ್ನವನ್ನು ಆಗ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಸೇರಿ ತೆಗೆದುಕೊಳ್ತೀವಿ. ಹೀಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಈಗ ಉಪಚುನಾವಣೆಯ ಬಿಸಿ ಜಾಸ್ತಿ ಆಗ್ತಿದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ 2 ಕ್ಷೇತ್ರಗಳಲ್ಲಿ ಈಗ ಉಪಚುನಾವಣೆ ನಡೆಯುತ್ತಿರೋದ್ರಿಂದ ಎರಡನ್ನೂ ಗೆಲ್ಲುವುದು ಕಾಂಗ್ರೆಸ್ಗೆ ಇರುವ ಅತಿದೊಡ್ಡ ಸವಾಲು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾವ ಸ್ವರೂಪದ ರಣತಂತ್ರವನ್ನು ರೂಪಿಸುತ್ತೆ ಮತ್ತು ಬಿಜೆಪಿ ಅದಕ್ಕೆ ಹೇಗೆ ಪ್ರತಿತಂತ್ರವನ್ನು ರೂಪಿಸುತ್ತೆ ಅನ್ನೋದನ್ನು ನೋಡಬೇಕು. ಆದರೆ ಮೇಟಿ ಮಕ್ಕಳ ಟಿಕೆಟ್ ಫೈಟ್ನಲ್ಲಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಈಗ ಎರಡೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪೆನ್ ಡ್ರೈವ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪೆನ್ ಡ್ರೈವನ್ನು ಹಂಚಿದವರು, ಪೆನ್ ಡ್ರೈವ್ನ ಒಳಗಡೆ ಇದ್ದಂಥವರು ಆಲ್ರೆಡಿ ಜೈಲಿನ ಒಳಗಡೆ ಇದ್ದಾರೆ. ಪೆನ್ ಡ್ರೈವ್ನ ಮೂಲಕವಾಗಿ ಬಹಿರಂಗವಾಗಿರತಕ್ಕಂತಹ ಆ ರಾಸಲೀಲೆ, ಅದರ ಅಕ್ರಮ, ಅಲ್ಲಿ ಆಗಿರುವಂಥ ಅನಾಚಾರ ಎಲ್ಲದೂ ಕೂಡ ಈಗಾಗಲೇ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇದ್ದಾವೆ, ಚಾರ್ಜ್ ಶೀಟ್ಗಳು ಸಲ್ಲಿಕೆ ಆಗಿದ್ದಾವೆ. ಒಂದು ಪ್ರಕರಣದಲ್ಲಿ ಆರೋಪವೂ ಕೂಡ ಸಾಬೀತಾಗಿ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದೆ. ಇದರ ನಡುವೆ ಈಗ ಪೆನ್ ಡ್ರೈವ್ ಹಂಚಿದವರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದು ಬಹಳ ಮುಖ್ಯವಾಗಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 70 ಪೆನ್ ಡ್ರೈವ್ಗಳು ಹಂಚಿಕೆ ಮಾಡಿರುವಂಥದ್ದು. 39 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿ 70 ಪೆನ್ ಡ್ರೈವ್ಗಳನ್ನು ಹಂಚಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. 70 ಪೆನ್ ಡ್ರೈವ್ಗಳನ್ನು ಮಾಡಿ ಹಂಚಿದ್ದಾರೆ. ಮತ್ತು 2024 ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಏಜೆಂಟ್ ಆಗಿದ್ದಂತಹ ವಕೀಲ ಪೂರ್ಣಚಂದ್ರ ಅವರು ಸಲ್ಲಿಸಿದಂತಹ ದೂರಿನ ಮೇಲೆ ತನಿಖೆಯನ್ನು ನಡೆಸಲಾಗಿದೆ. ಈ ತನಿಖೆಯನ್ನು ನಡೆಸಿರ್ತಕ್ಕಂಥ ಪೊಲೀಸರು ತನಿಖೆ ಮಾಡಿದ SIT ಹಾಸನ ಕೋರ್ಟ್ಗೆ 13,712 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. 13,712 ಪುಟಗಳ ಚಾರ್ಜ್ ಶೀಟ್. 277 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿರುವಂಥದ್ದು ಗೊತ್ತಾಗಿದೆ. ಅದಕ್ಕೆ ಪೂರಕವಂತ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ 52 ಮಂದಿಯ ಹೆಸರು ಉಲ್ಲೇಖ ಆಗಿದೆ. 39 ಮಂದಿಯ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತಾಂತ್ರಿಕ ವರದಿ, FSL ವರದಿ ಆಧರಿಸಿ ದೋಷಾರೋಪಣೆಯ ಪಟ್ಟಿಯನ್ನು ತಯಾರಿ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಮಹಿಳೆಯರ ಸಮ್ಮತಿ ಇಲ್ಲದೆ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಅದು ಮೊದಲ ಆಫೆನ್ಸ್. ಆದರೆ ಅದರಲ್ಲಿ ಆ ಸಮ್ಮತಿ ಇಲ್ಲದೆ ಚಿತ್ರೀಕರಣ ಮಾಡಿದಂತಹ ವಿಡಿಯೋಗಳನ್ನು ಹಂಚಿಕೆ ಮಾಡೋದಿದೆಯಲ್ಲ, ಅದು ಕೂಡ ಅಪರಾಧ. ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಹೀಗಾಗಿ ಮೊಬೈಲ್ಗಳಿಂದ ಇತರರಿಗೆ ವಿಡಿಯೋ ಹಂಚಿರುವಂಥದ್ದು ಕೂಡ ದೃಢಪಟ್ಟಿದೆ. ಇದು ಕೇವಲ ಪೆನ್ ಡ್ರೈವ್ ಮಾತ್ರ ಅಲ್ಲ, ಪೆನ್ ಡ್ರೈವ್ ಹಂಚಿಕೆ ಜೊತೆಗೆ ವಿಡಿಯೋ ಫುಟೇಜ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು ಆ ಮಹಿಳೆಯರ ಖಾಸಗಿತನಕ್ಕೂ ಕೂಡ ಧಕ್ಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೆನ್ ಡ್ರೈವ್ ಮೂಲಕವೂ ಕೂಡ ಹಂಚಿಕೆ ಮಾಡಿರುವ ಆರೋಪಿಗಳು ಇಲ್ಲಿ ಸಂತ್ರಸ್ತೆಯರ ಐಡೆಂಟಿಟಿಯನ್ನು ಕೂಡ ರಿವೀಲ್ ಮಾಡಿರುವಂಥದ್ದು ಬಹಳ ಗುರುತರವಾಗಿರತಕ್ಕಂತಹ ಆರೋಪ ಆಗಿದೆ. ಹಾಲಿ ರಾಜಕಾರಣಿಗಳ ಕುಟುಂಬದವರು ಇದರಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಅಂದರೆ ಪ್ರಜ್ವಲ್ ರೇವಣ್ಣ ಎಸಗಿದ್ದಂತಹ ಕೃತ್ಯದ ವಿಡಿಯೋಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ರಲ್ಲಿ ರಾಜಕಾರಣಿಗಳ ಕುಟುಂಬದವರು ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಅತ್ಯಾಪ್ತರ ವಿರುದ್ಧ ಈ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಅವರುಗಳ ಹೆಸರುಗಳನ್ನು ಈ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನವೀನ್ ಕುಮಾರ್, ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತ ನವೀನ್ ಕುಮಾರ್, ಈತನನ್ನು A1 ಅಂತೇಳಿ ಗುರುತಿಸಲಾಗಿದೆ. A5 ಅಂತೇಳಿ ಚೇತನ್, ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತನಾಗಿದ್ದಂತಹ ಚೇತನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. A7 ಲಿಖಿತ್, ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತ ಲಿಖಿತ್ನ ಹೆಸರನ್ನು ಕೂಡ ಇದರಲ್ಲಿ ಗುರುತಿಸಲಾಗಿದೆ. ಹೀಗೆ ಪ್ರೀತಂ ಗೌಡರ ಆಪ್ತ ಶಾಸಕಗಳ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರ ಹೆಸರುಗಳು ಇದರಲ್ಲಿ ಉಲ್ಲೇಖ ಆಗಿದೆ. ಶರತ್ MG A27 ಅಂತೇಳಿ ಆತನನ್ನು ಗುರುತಿಸಲಾಗಿದೆ. ಇವರಷ್ಟಲ್ಲದೆ A2 ಅಂತ ಹೇಳಿ ಕಾರ್ತಿಕ್, ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ದೇವರಾಜೇಗೌಡ, ಬಿಜೆಪಿ ನಾಯಕ ಹಾಗೂ ವಕೀಲ
ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಇದರಲ್ಲಿ ಬಹಳ ಪ್ರಮುಖವಾದಂಥ ಹೆಸರಾಗಿತ್ತು. ಇನ್ನು ರೇವಂತ್ JDS ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಚಿಕ್ಕಪ್ಪನ ಮಗ, ಅಂದರೆ JDS ಶಾಸಕರ ಚಿಕ್ಕಪ್ಪನ ಮಗ ಕೂಡ ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಮಾಡುವಂಥದ್ದು, ವಿಡಿಯೋ ಹಂಚಿಕೆ ಮಾಡಿರ್ತಕ್ಕಂತಹ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಇನ್ನು ಹರೀಶ್, ಭವಾನಿ ರೇವಣ್ಣವರ ಆಪ್ತ ಹಾಗೂ ಪ್ರೈವೇಟ್ ಆಡಿಟರ್ ಆಗಿದ್ದಂತಹ ಹರೀಶ್ A23 ಅವರ ಹೆಸರನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗೆ 39 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. SIT ತನಿಖೆ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ದೂರುದಾರ ಅಸಮಾಧಾನಗೊಂಡಿದ್ದಾರೆ. ಪೂರ್ಣಚಂದ್ರ ಅವರು ಅಸಮಾಧಾನಗೊಂಡಿದ್ದಾರೆ. ದೂರು ಸಲ್ಲಿಸಿರ್ತಕ್ಕಂತಹ ಪೂರ್ಣಚಂದ್ರ ಅವರ ಪ್ರಕಾರ ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರು ಇರಬೇಕಾಗಿತ್ತು ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ, ಆದರೆ ಅವರ ಹೆಸರನ್ನ ಕೈಬಿಟ್ಟಿರುವುದಕ್ಕೆ ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ ಇಲ್ಲಿ ಈ ಒಂದು ಪ್ರಕರಣದ ದೂರುದಾರ. ಇನ್ನು ಪೆನ್ ಡ್ರೈವ್ ವೈರಲ್ಗೆ ಕಾರಣ ಆಗಿದ್ದಂಥದ್ದು, ಅದರ ಕಿಂಗ್ ಪಿನ್ ಅಂತ ಹೇಳಿದರೆ ಅದು ಕಾರ್ತಿಕ್ ಗೌಡ, ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಗೌಡ, ಆತನ ಹೆಸರನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕೈಬಿಡಲಾಗಿದೆ. ಇದಕ್ಕೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಹೆಸರು ಕೈಬಿಟ್ಟಿದ್ದಕ್ಕೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಮ್ ಗೌಡರ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು, ಅವರು ಕೂಡ ಇದರಲ್ಲಿ ಭಾಗಿದಾರಿ ಅಂತ ಹೇಳಿಕೊಂಡು ಇವರು ದೂರ್ತಾ ಇರುವಂಥದ್ದು. ಇನ್ನು ದೂರಿನಲ್ಲಿ ಉಲ್ಲೇಖಿಸಿರುವಂತಹವರ ಪೈಕಿ ಕೆಲವರ ಹೆಸರು ಕೈಬಿಟ್ಟಿದ್ದಕ್ಕೆ ಅವರು ಬೇಸರವನ್ನು ಹೊರಹಾಕಿದ್ದಾರೆ, ಸಿಟ್ಟನ್ನು ಹೊರಹಾಕಿದ್ದಾರೆ. ದೂರಿನಲ್ಲಿ ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡಿದರು. ಅಂತಹ ಹೆಸರುಗಳನ್ನೇ ಕೈಬಿಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ, ಅವರ ಬದಲಿಗೆ ಬೇರೆಯವರ ಹೆಸರುಗಳನ್ನು ಸೇರಿಸಲಾಗಿದೆ ಅನ್ನುವಂಥದ್ದು ಅವರ ಆಕ್ಷೇಪಕ್ಕೆ ಕಾರಣ ಆಗಿದೆ. ಏನೇ ಆದರೂ ಕೂಡ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಂದು ಪೆನ್ ಡ್ರೈವ್ ಹಂಚಿದವರ ಉದ್ದೇಶ ಏನಿತ್ತು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕು. ಅವರ ವಿಚಾರಗಳು ಕೂಡ ಕೋರ್ಟ್ನಲ್ಲಿ ಯಾವ ಸ್ವರೂಪದಲ್ಲಿ ನ್ಯಾಯ ಸಿಗುತ್ತೆ ಇದರಲ್ಲಿ. ಯಾಕಂದರೆ ಅನೇಕ ಸಂತ್ರಸ್ತೆಯರ ಮುಖವನ್ನು ಇದರಲ್ಲಿ ತೋರಿಸೋದ್ರ ಮೂಲಕವಾಗಿ ಅವ್ರಿಗೆ ಸಾಮಾಜಿಕವಾಗಿ ದೊಡ್ಡದಾದಂತಹ ಒಂದು ಹೊಡೆತವನ್ನು, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿತ್ತು. ಹೀಗಾಗಿಯೇ ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವಂಥದ್ದು ಕೂಡ ಅಪರಾಧದ ಭಾಗವಾಗಿಯೇ ಇರುವಂಥದ್ದು.